ಅಲ್ಲಲ್ಲಿ ಕಾರ್ ತಗೊಂಡು ಓಡಾಡ್ತಾರೆ. ನೀವು ಬಂದ ಮೇಲೆ ಪರಸ್ಪರ ಆ ಕಡೆ ಕಡೆ ಮಾತಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿ ನೀವು ಬೆಳಿಗ್ಗೆ ಅಲ್ಲಿ ನೋಡಿ, ಅವ್ರು ಮುಖ್ಯಮಂತ್ರಿಗಳಿಗೆ ಮಾತಾಡುವಾಗ ಮಾತಾಡ್ತಾರೆ. ನೀವು ಅದಕ್ಕೆ ಏನಾದಿದ್ರೆ ನಿಮ್ಗೆ ಎದ್ದು ಕೇಳಿ ಬಂದ ಅವಕಾಶ ಇದೆ ಅಲ್ವಾ? ಇದು ಏನಿಲ್ಲ, ಫಸ್ಟ್ ಟೈಮ್ ಮಾಡಬಾರ್ದಲ್ಲ. ಫಸ್ಟ್ ಟೈಮ್ ಪ್ರತಿಯೊಂದು ಕೂಡ ಎದ್ದು ಅಲ್ಲಿಂದ 10 ಜನ ಎದ್ದು ಇಂದಿಲ್ಲ ಅಂತ 10 ಜನ ಅಂತ ಕೇಳೋದು, ಅಲ್ಲಿ ಒಬ್ಬರು ಮಾತಾಡೋದು, ಇಲ್ಲಿ ಒಂದು ಮಂತ್ರಿ ಉತ್ತರ ಕೂತ್ಕೊಂಡು ಮಂತ್ರಿ ಉತ್ತರ ಕೊಡೋದು. ಈ ರೀತಿ ಆದರೆ ನಮಗೆ ಸಮಯದ ಅಭಾವ ಕೂಡ ಕಡಿಮೆ ಆಗ್ತದೆ. ಎರಡು ಕಡೆಯಿಂದಲೂ ಕೂಡ ಆಗ ಎಲ್ಲರಿಗೂ ನಾನು ಹೇಳಿದಿಷ್ಟು, ಈಗ ನಮ್ಗೆ ಕೂಡ ಜಾಸ್ತಿ ಗದ್ದಲಾದಾಗ ಕೇಳದಾಗ ನಮಗೆ ಪರಮ ಅಧಿಕಾರ ಇದೆ ಆ್ಯಕ್ಷನ್ ತಗೊಳ್ಳಿಕ್ಕೆ. ನಾವು ಅಲ್ಲಿ ತನಕ ಹೋಗುದಿಲ್ಲ. ಅದಕ್ಕೆ ಅಲ್ಲಿ ಅಂತಹ ಅವಕಾಶ ಕೂಡ ಯಾರು ಕೂಡ ಕೊಡಬಾರ್ದು. ಆದಷ್ಟು ರಿಪ್ಲೈ ಮುಗಿಲಿ, ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ, ಮತ್ತೆ ಬಹುಶಃ ಮುಂದಿನ ಚರ್ಚೆಗೆ ಇದ್ದದ್ದು ಸತ್ಯ. ಎತ್ತಿ ಬಿಸಾಕ್ತೀನಿ, ಕಿತ್ತೊಗಿತೀನಿ ಅಂತ ಹಿಂಗೆ ಅಂದ್ಬಿಟ್ಟು ನೀವು ಹೇಳಿದ್ರಿ ಕರಾವಳಿಯ ಭಾಷೆ ಸುಂದರ ಭಾಷೆ ಅಂತ ಹೇಳಿ. ಸೊ ಸುಂದರ ಭಾಷೆ ಅಂತ ಸುಂದರ ಪದಗಳ ಬರ್ತದೆ, ಏನ್ ಮಾಡುದು ಒಮ್ಮೆ. ನೀವು ಅಲ್ಲಿ ಕೂತು ಎತ್ತಿ ಬಿಸಾಕ್ತೀನಿ ಅಂತೀರಿ, ಅಲ್ಲಿ ಕೂತವರು ಒದ್ದ ಅಧಿಕಾರ ತಗೋತೀರ. ಆಯ್ತು ಆಯ್ತು, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳೇ ಆಯ್ತು, ಮುಖ್ಯಮಂತ್ರಿಗಳೇ ಹೇಳ್ಬೇಕು, ಒದ್ದ ಅಧಿಕಾರ ತಗೋತಾರೆ. ನೀನು ಅಶೋಕ್ ಹೆಸರು ಹೇಳಿದೀನಿ, ನಮ್ಮ ಹೆಸರು ಹೇಳ್ತೇನೆ. ಅಶೋಕ ಸಜೆಸ್ಟ್ ಮಾಡಿದ್ದು ಅದು. ಮನೆ ಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೈವೇನಲ್ಲೇ ಹೋಗೋದು, ನೀವು ಅಡ್ಡದಾರಿ ಹಿಡಿಸ್ತಾ ಇದ್ದೀರಿ. ಸುಮ್ಮನೆ ಇದ್ರೆ ನಾನು ಮೇನ್ ರೋಡ್ನಲ್ಲೇ ಹೋಗ್ಬಿಡ್ತೀನಿ, ಹೈವೇನಲ್ಲೇ ಹೋಗ್ಬಿಡ್ತೀನಿ. ನೀವು ಸುಮ್ಮನೆ ಕೂತ್ಗಳಲ್ವಲ್ಲ. ನೋಡವಯ್ಯ, ನೀನು ಹೈವೇನಲ್ಲಿ